ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಹೋಮ್ ಮೇಡ್ ಕ್ರಿಯೇಷನ್ಸ್. ಹಿಂದಿನ ವಿಡಿಯೋದಲ್ಲಿ ಆರತಿ ಕಟ್ಟಿನ ಕಾಯಿ ಮಾಡೋದು ಹಾಗೂ ಪ್ಲೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಮುಂದೆ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ಈ ರೀತಿ 2 ಪ್ಲೇಟ್ಸ್ಗಳನ್ನು ಮಾಡಿ ಆದ ನಂತರ ಮಿಡ್ಲಲ್ಲಿರೋ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 3 ಗ್ರೀನ್ ಬೀಡ್ಸನ್ನು ಹಾಕಿ 4 ಫ್ಲವರ್ನ ಮಾಡ್ಕೋಬೇಕು. ನಾನು ಮೊದಲೇ ಹೇಳಿದಾಗೆ ಈ ಗ್ರೀನ್ ಬೀಡ್ಸ್ ಹಾಕಿ ಮಾಡಿರೋ ಪಾರ್ಟ್ಸು ಅಷ್ಟು ನೀಟಾಗಿ ಬಂದಿಲ್ಲ. ಬೀಡ್ಸ್ ಎಲ್ಲ ಕೆಲವು ಕಡೆ ತುಂಬ ಹೆಚ್ಚು ಕಡಿಮೆ ಆಗಿ ಬಂದಿದೆ ಹಾಗೂ ಎಲೆ ಎಲ್ಲ ಅಷ್ಟೇ ನೀಟಾಗಿ ಬಂದಿಲ್ಲ. ಅದಕ್ಕೆ ನೀವು ಈ ಪಾರ್ಟನ್ನು ಸ್ಕಿಪ್ ಮಾಡ್ಕೋಬೋದು, ಇಲ್ಲಾಂದರೆ ಬೇರೆ ರೀತಿಯೂ ಮಾಡ್ಕೋಬೋದು. ನೆಕ್ಸ್ಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ಗ್ರೀನ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. 2 ಪ್ಲೇಟ್ ಬೇಡ, ಒಂದೇ ಪ್ಲೇಟ್ಗೆ ಗಟ್ಟಿಯಾಗಿ ಕೂರುತ್ತೆ ಅಂದರೆ ಒಂದೇ ಪ್ಲೇಟ್ ಕೂಡ ಮಾಡ್ಕೋಬಹುದು. ಆರತಿ ಕಟ್ಟು ಸ್ವಲ್ಪ ಗಟ್ಟಿಯಾಗಿ ಬರಲಿ ಅಂತ ನಾನು 2 ಪ್ಲೇಟ್ಗಳನ್ನು ಮಾಡ್ಕೊಂಡಿದ್ದೀನಿ. ಇದೇ ರೀತಿ 2 ಗ್ರೀನ್ ಬೀಡ್ಸ್ಗಳನ್ನು ಹಾಕ್ಕೊಂಡು ಎಲ್ಲ 9 ವೈಟ್ ಬೀಡ್ಸ್ಗಳಿಗೂ 4 ಫ್ಲವರ್ನ ಮಾಡ್ಕೊಂಡು ಹೋಗಬೇಕು. 1 ಗ್ರೀನ್ ಬೀಡನ್ನು ಹಾಕಿ ಕೊನೆಯ ಫ್ಲವರ್ನ ಮಾಡ್ಕೋಬೇಕು. ಇದೇ ರೀತಿ ಇನ್ನೂ ಮೇಲ್ಗಡೆ ಲೈನನ್ನು ಎಬ್ಸ್ಕೊಂಡು ಹೋಗಬೇಕು. ಆದರೆ ಸದ್ಯಕ್ಕೆ 1 ಲೈನ್ ಸಾಕು. ಬುಡದ 1 ಲೈನ್ ಮಾಡೋದು ಆಮೇಲೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ 1 ಲೈನ್ ಎಬ್ಸ್ಕೊಳ್ಳೋದು ಅಷ್ಟೇ. ಎಲ್ಲ ಲೈನ್ಗೂ ಹಾಗೆ ಒಂದೊಂದು ಲೈನ್ ಎಬ್ಸ್ಕೊಂಡು ಬಿಟ್ಟು ಆಮೇಲೆ ಮೇಲ್ಗಡೆ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಲೈನ್ಗೆ ಮುಂದಿನ 5 ಬೀಡ್ಸ್ ಫ್ಲವರ್ಗೆ ತುದಿಯಲ್ಲಿರೋ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 4 ಗ್ರೀನ್ ಬೀಡ್ಸ್ಗಳನ್ನು ಹಾಕ್ಕೊಂಡು 4 ಬೀಡ್ಸ್ ಫ್ಲವರ್ನ ಮಾಡ್ಕೋಬೇಕು. ಮುಂದಿನ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ಗ್ರೀನ್ ಬೀಡ್ಸ್ಗಳನ್ನು ಹಾಕ್ಕೊಂಡು 4 ಬೀಡ್ಸ್ ಫ್ಲವರ್ನ ಮಾಡ್ಕೋಬೇಕು. ಇದೇ ರೀತಿ 2 ಗ್ರೀನ್ ಬೀಡ್ಸ್ಗಳನ್ನು ಹಾಕ್ಕೊಂಡು 4 ಬೀಡ್ಸ್ ಫ್ಲವರ್ ಮಾಡಿ ಈ ಲೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಇದೇ ರೀತಿ ಈ ಲೈನ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಮತ್ತೆ 5 ಬೀಡ್ಸ್ ಫ್ಲವರ್ನ ತುದಿಯಲ್ಲಿರೋ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೋಬೇಕು. ಅದಕ್ಕೆ 3 ಗ್ರೀನ್ ಬೀಡ್ಸ್ಗಳನ್ನು ಹಾಕಿ 4 ಬೀಡ್ಸ್ ಫ್ಲವರ್ನ ಮಾಡ್ಕೋಬೇಕು. ನೆಕ್ಸ್ಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ಗ್ರೀನ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಇದೇ ರೀತಿಯಾಗಿ ಈ ಲೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ನಾನು 3 ಕಡೆನೂ 2 ಲೈನ್ಗಳನ್ನು ಎಬ್ಸ್ಕೊಂಡಿದ್ದೀನಿ. ಹೊರಗಿನ ಪಾರ್ಟ್ ಎಲ್ಲ ಮಾಡಿ ಆದ ನಂತರ ಮತ್ತೆ ಲೈನನ್ನು ಹೊಸದಾಗಿಂದ ಎಬ್ಸೋದು ಕಷ್ಟ ಆಗುತ್ತೆ. ಅದಕ್ಕೆ ನಾನು 2 ಲೈನನ್ನು ಮಾಡ್ಕೊಂಡಿದ್ದೀನಿ. ಒಂದೊಂದು ವೈಟ್ ಬೀಡ್ಗಳನ್ನು ಹಾಕ್ಕೊಂಡು 2 ಪ್ಲೇಟನ್ನು ಜೋಡಿಸ್ಕೋಬೇಕು.
ಎರಡೂ ಪ್ಲೇಟ್ಗಳನ್ನು ಜೋಡಿಸಿ ಆದ ನಂತರ ಮೇಲ್ಗಡೆ ಇರುವ ಪ್ಲೇಟ್ನ ತುದಿಯಲ್ಲಿರುವ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ ಒಂದು ವೈಟ್ ಬೀಡ್, ಒಂದು ಪಿಂಕ್ ಬೀಡ್ ಹಾಗೂ ಮತ್ತೊಂದು ವೈಟ್ ಬೀಡನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಅದರ ಕೆಳಗಡೆ ಇರುವ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ನೆಕ್ಸ್ಟು ಅದರ ಪಕ್ಕದಲ್ಲಿ ಇರುವ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಇದು ಯಾವ ರೀತಿ ಮಾಡೋದು ಅಂದರೆ, ಮಧ್ಯದಲ್ಲಿ ಇರುವ 4 ಬೀಡ್ಸ್ಗಳಿಗೆ 4 ಕಡೆಯಿಂದನೂ ಫ್ಲವರ್ನ ಮಾಡಿಕೊಂಡು ಎಸ್ಲನ್ನು ಮಾಡ್ಕೋಬೇಕು. ಕೊನೆಯ ಬೀಡ್ಗೆ 1 ವೈಟ್ ಬೀಡನ್ನು ಹಾಕಿ ಫ್ಲವರ್ ಮಾಡಬೇಕು. ಈಗ ಪಿಂಕ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 1 ವೈಟ್, 1 ಪಿಂಕ್ ಹಾಗೂ 1 ವೈಟ್ ಬೀಡನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಅದರ ಮುಂದ್ಗಡೆ ಇರುವ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡಬೇಕು. ಮುಂದಿನ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡಬೇಕು. ಮುಂದ್ಗಡೆ ಇರುವ ವೈಟ್ ಬೀಡ್ ಹಾಗೂ ಫಸ್ಟ್ ಫ್ಲವರ್ದ 1 ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 1 ವೈಟ್ ಬೀಡನ್ನು ಹಾಕಿ ಫ್ಲವರ್ ಮಾಡಬೇಕು. ಇದೇ ರೀತಿ 4 ಬೀಡ್ಗಳಿಗೆ ಫ್ಲವರ್ಸ್ನ ಮಾಡ್ಕೊಂಡು ಹೋಗಬೇಕು. ಮೇಲ್ಗಡೆ ಇರುವ ಫ್ಲವರ್ಸ್ಗೆ ಮಾತ್ರ 1 ಪಿಂಕ್ ಬೀಡ್ ಹಾಗೂ ಉಳಿದಿದ್ದೆಲ್ಲ ಕಡೆ ವೈಟ್ ಬೀಡ್ಸಲ್ಲಿ ಫ್ಲವರ್ ಮಾಡ್ಕೋಬೇಕು. ಈ ರೀತಿಯಾಗಿ 12 ಫ್ಲವರ್ಸ್ನ ಮಾಡ್ಕೋಬೇಕು. ಅದಾದ ನಂತರ ಈಗ ಎಸ್ಲನ್ನು ತಿರುಗಿಸ್ಬೇಕು. ಎಸ್ಲನ್ನು ತಿರುಗಿಸ್ಲಿಕ್ಕೆ ಮೊದಲು ಪಿಂಕ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 1 ಪಿಂಕ್ ಬೀಡ್ ಹಾಗೂ 2 ವೈಟ್ ಬೀಡ್ಸನ್ನು ಹಾಕಿ ಫ್ಲವರ್ ಮಾಡಬೇಕು. ನಂತರ ಮುಂದಿನ ವೈಟ್ ಬೀಡಲ್ಲಿ ಸೂಜಿನ ತಗೊಂಡು 2 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡಬೇಕು. ಎಸ್ಲು ತಿರುಗಿಸುವಾಗ ಮೇಲ್ಗಡೆ ಪಿಂಕ್ ಬೀಡನ್ನು ಮಾತ್ರ ಚೇಂಜ್ ಮಾಡಿದ್ರೆ ಆಯಿತು. ಉಳಿದಿದ್ದೆಲ್ಲ ಸೇಮ್ ಅದೇ ರೀತಿಯಾಗಿ 2 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡಬೇಕು. ಕಾರ್ನರ್ ಫ್ಲವರ್ ಆದ ನಂತರ ಮತ್ತೆ ಸೇಮ್ ಮೊದಲಿನ ಹಾಗೆ 1 ವೈಟ್ ಬೀಡ್, 1 ಪಿಂಕ್ ಬೀಡ್ ಹಾಗೂ ಮತ್ತೆ ವೈಟ್ ಬೀಡನ್ನು ಹಾಕಿ ಫ್ಲವರ್ ಮಾಡಬೇಕು. ಇದೇ ರೀತಿಯಾಗಿ 4 ಬೀಡ್ಗಳಿಗೆ ಫ್ಲವರ್ನ ಮಾಡ್ಕೊಂಡು ಹೋಗಬೇಕು.
ಈ ಸೈಡು ಸೇಮ್ 12 ಫ್ಲವರ್ಗಳನ್ನು ಮಾಡ್ಕೋಬೇಕು. 12 ಫ್ಲವರ್ಗಳಾದ ನಂತರ ಎಸ್ಲನ್ನು ಬೇಸ್ಗೆ ಸೇರಿಸ್ಕೋಬೇಕು. ಸೂಜಿನ ಪಿಂಕ್ ಬೀಡಲ್ಲಿ ಹೊರಗಡೆ ತಗೊಂಡು ಒಂದು ವೈಟ್ ಬೀಡನ್ನು ಹಾಕ್ಕೋಬೇಕು. 3 ಫ್ಲವರ್ಗಳನ್ನು ಬಿಟ್ಟು 4ನೇ ಫ್ಲವರ್ಗೆ ಸೂಜಿನ ಹೊರಗಡೆ ತಗೋಬೇಕು. ನೆಕ್ಸ್ಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು ಮತ್ತೆ ಒಂದು ವೈಟ್ ಬೀಡನ್ನು ಹಾಕಿ ಪಿಂಕ್ ಬೀಡಲ್ಲಿ ವಾಪಸ್ ತಗೋಬೇಕು. ಪಕ್ಕದಲ್ಲಿರೋ ವೈಟ್ ಬೀಡಲ್ಲಿ ಸೂಜಿನ ತಗೊಂಡು ಒಂದು ವೈಟ್ ಬೀಡ್ ಹಾಕಿ ಮೇಲ್ಗಡೆ ಇರೋ ಫ್ಲವರ್ಗೂ ಹಾಗೂ ಕೆಳಗಡೆ ಇರೋ ಫ್ಲವರ್ಗೂ ಜಾಯಿಂಟ್ ಮಾಡ್ಕೋಬೇಕು. ಅದರ ಮುಂದ್ಗಡೆ ಇರುವ ವೈಟ್ ಬೀಡಲ್ಲಿ ಸೂಜಿನ ತಗೊಂಡು ಒಂದು ವೈಟ್ ಬೀಡ್ ಹಾಕಿ ಫ್ಲವರ್ ಮಾಡಬೇಕು. ಕೊನೆಯ ಫ್ಲವರ್ಗೆ ಮತ್ತೆ ಎಕ್ಸ್ಟ್ರಾ ಬೀಡೇನು ಹಾಕೋದು ಬೇಕಾಗಲ್ಲ. ಕೊನೆಯ ಫ್ಲವರ್ಗೆ 4 ಬೀಡ್ಗಳಲ್ಲಿ ಸೂಜಿನ ಒಂದ್ಸಲ ತಗೊಂಡು ಸ್ವಲ್ಪ ಟೈಟಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ. ಈ ರೀತಿ ಪೆಟಲ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ವೈಟ್ ಬೀಡಲ್ಲಿ ಸೂಜಿನ ಹೊರಗಡೆ ತಗೊಂಡು 2 ವೈಟ್ ಬೀಡ್ಸ್ಗಳನ್ನು ಹಾಕ್ಕೊಂಡು ಫ್ಲವರ್ ಮಾಡ್ಕೋಬೇಕು. ಇಲ್ಲೂ ಸೇಮ್ ಹಿಂದಿನ ಪೆಟಲ್ಗೆ ಯಾವ ರೀತಿ ಮಾಡಿದೆವೋ ಅದೇ ರೀತಿಯಾಗಿ 4 ಬೀಡ್ಸ್ಗಳಿಗೆ 4 ಫ್ಲವರ್ಗಳನ್ನು ಮಾಡ್ಕೋಬೇಕು. ಇದು 2 ಪೆಟಲ್ಸ್ಗಳ ಮಧ್ಯದಲ್ಲಿ ಬರುತ್ತೆ. ಪೆಟಲ್ಸ್ಗೆ ಸಪೋರ್ಟ್ಗೆ ಅಂತ ಮಾಡ್ತಾ ಇರೋದಷ್ಟೇ. ಪೆಟಲ್ಸ್ ಮಾಡುವಾಗ ಯಾವ ರೀತಿಯಾಗಿ 4 ಬೀಡ್ಸ್ಗಳಿಗೆ ಫ್ಲವರ್ನ ಮಾಡ್ಕೊಂಡಿದ್ದೇವೋ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು. ಅದೇ ರೀತಿಯಾಗಿ 3 ಫ್ಲವರ್ಗಳನ್ನು ಮಾಡಿಕೊಂಡ್ರೆ ಸಾಕು. ಇದಾದ ನಂತರ ನೆಕ್ಸ್ಟು ಮುಂದಿನ ಪೆಟಲ್ನ ಮಾಡ್ಕೋಬೇಕು. ಮುಂದಿನ ವೈಟ್ ಬೀಡಲ್ಲಿ ಸೂಜಿನ ತಗೊಂಡು ಒಂದು ವೈಟ್ ಹಾಗೂ ಒಂದು ಪಿಂಕ್ ಬೀಡ್ಸನ್ನು ಹಾಕ್ಕೊಂಡು ಫ್ಲವರ್ ಮಾಡ್ಕೋಬೇಕು. ಹಿಂದಿನ ಪೆಟಲ್ ಯಾವ ರೀತಿ ಮಾಡಿದೆವೋ ಅದೇ ರೀತಿಯಾಗಿ ಮಾಡ್ಕೊಂಡು ಹೋದರೆ ಆಯಿತು.
ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋ ಥ್ರೆಡ್ಡು ಖಾಲಿಯಾಗಿದೆ. ಹೊಸ ಥ್ರೆಡ್ಡನ್ನು ನಾನು ಯಾವ ರೀತಿಯಾಗಿ ಅಟ್ಯಾಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇದೇ ರೀತಿ 12 ಫ್ಲವರ್ಸ್ನ ಮಾಡ್ಕೋಬೇಕು. ನೆಕ್ಸ್ಟು ಎಸ್ಲಿನ್ ಕಾರ್ನರ್ಗೆ ಒಂದು ಪಿಂಕ್ ಹಾಗೂ 2 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು.
ಈ ಕಡೆನೂ 12 ಫ್ಲವರ್ಗಳನ್ನು ಮಾಡ್ಕೋಬೇಕು. ನಂತರ ಒಂದು ವೈಟ್ ಬೀಡನ್ನು ಹಾಕಿ ಬೇಸ್ಗೆ 3 ಫ್ಲವರ್ಗಳನ್ನು ಮಧ್ಯದಲ್ಲಿ ಬಿಟ್ಕೊಂಡು ಜೋಡಿಸ್ಕೋಬೇಕು. ಇದೇ ರೀತಿಯಾಗಿ 6 ಎಸಳುಗಳನ್ನು ಮಾಡ್ಕೋಬೇಕು. ಎಲ್ಲ ಎಸಳಿಗೂ 12 ಫ್ಲವರ್ನ ಮಾಡ್ಕೋಬೇಕು. ಕೆಳಗಡೆ ಬೇಸ್ಗೆ ಮಧ್ಯದಲ್ಲಿ 3 ಫ್ಲವರ್ಗಳನ್ನು ಬಿಟ್ಕೋಬೇಕು. ಪ್ರತಿಯೊಂದು ಎಸಳುಗಳ ಮಧ್ಯದಲ್ಲಿ ಸಪೋರ್ಟ್ಗೆ ಅಂತ 4 ಫ್ಲವರ್ದು 3 ಲೈನನ್ನು ಎಬ್ಸ್ಕೋಬೇಕು. ಇದೇ ರೀತಿಯಾಗಿ 6 ಎಸಳುಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 6 ಎಸಳುಗಳನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಮಧ್ಯದಲ್ಲಿರುವ ಗ್ರೀನ್ ಬೀಡ್ಸ್ ಕಂಬವನ್ನು 6 ಲೈನ್ಗಳವರೆಗೆ ಏರಿಸ್ಕೊಂಡಿದ್ದೀನಿ. ಮಿಡ್ಲಲ್ಲಿರೋ ಕಂಬಕ್ಕೆ 3 ವೈಟ್ ಬೀಡ್ಸ್ಗಳನ್ನು ಸೇರಿಸ್ಕೊಂಡು 4 ಬೀಡ್ಸ್ ಫ್ಲವರ್ನ ಮಾಡ್ಕೋಬೇಕು. ಮುಂದಿನ ಬೀಡಲ್ಲಿ ಸೂಜಿನ ತಗೊಂಡು 2 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಆ ಲೈನ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಲೈನ್ಗೆ 4 ವೈಟ್ ಬೀಡ್ಸ್ಗಳನ್ನು ತಗೊಂಡು 5 ಬೀಡ್ಸ್ ಫ್ಲವರ್ನ ಮಾಡ್ಕೋಬೇಕು. ಮುಂದಿನ ವೈಟ್ ಬೀಡಲ್ಲಿ ಸೂಜಿನ ತಗೊಂಡು 3 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಈ ಲೈನ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಲೈನ್ಗೆ 3 ವೈಟ್ ಬೀಡ್ಸ್ಗಳನ್ನು ಹಾಕ್ಕೊಂಡು 4 ಬೀಡ್ಸ್ ಫ್ಲವರ್ನ ಮಾಡ್ಕೋಬೇಕು. ಆ ಲೈನ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಲೈನ್ಗೂ ಸೇಮ್ 3 ಬೀಡ್ಸ್ಗಳನ್ನು ತಗೊಂಡು 4 ಬೀಡ್ಸ್ ಫ್ಲವರ್ನ ಮಾಡ್ಕೋಬೇಕು. ಆದಷ್ಟು ಈ ಲೈನು ಒಳಗಡೆ ಮಕ್ಕನಾಗಿ ಬರೋ ಹಾಗೆ ಮಾಡಿಕೊಂಡು ಫ್ಲವರ್ ಮಾಡ್ತಾ ಹೋಗಿ. ಈ ಲೈನ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟು ಕೆಳಗಡೆ ಇರೋ 2 ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು 3 ಬೀಡ್ಸ್ಗಳನ್ನು ಹಾಕಿ 5 ಬೀಡ್ಸ್ ಫ್ಲವರ್ನ ಮಾಡ್ಕೋಬೇಕು. ನೆಕ್ಸ್ಟು ಮುಂದಿನ 2 ವೈಟ್ ಬೀಡ್ಸ್ಗಳಲ್ಲಿ ಸೂಜಿನ ತಗೊಂಡು 2 ವೈಟ್ ಬೀಡ್ಸ್ಗಳನ್ನು ಹಾಕಿ ಫ್ಲವರ್ನ ಮಾಡ್ಕೋಬೇಕು. ಇದೇ ರೀತಿ ಕೆಳಗಡೆ ಇರುವ 2 ವೈಟ್ ಬೀಡ್ಸ್ಗಳಲ್ಲಿ ಸೂಜಿನ ತಗೊಂಡು ಫ್ಲವರ್ ಮಾಡ್ತಾ ಹೋಗಬೇಕು.
ಈ ಲೈನ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಲೈನ್ಗೆ ಮತ್ತೆ 3 ಬೀಡ್ಸ್ಗಳನ್ನು ತಗೊಂಡು 4 ಬೀಡ್ಸ್ ಫ್ಲವರ್ನ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿಯಾಗಿ ಈ ಲೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಈ ಲೈನ್ನ ಕೆಳಗಡೆ ಲೈನ್ ಮಾಡಿರೋ ರೀತಿಯೇ ನೆಕ್ಸ್ಟ್ ಲೈನನ್ನು ಮಾಡ್ಕೋಬೇಕು 5 ಬೀಡ್ಸ್ ಫ್ಲವರ್ದು. 5, 4 ಹಾಗೂ ಮತ್ತೆ 5 ಬೀಡ್ಸ್ ಫ್ಲವರ್ ಈ ರೀತಿಯಾಗಿ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೋಬೇಕು. ಕೊನೆಯ ಫ್ಲವರ್ನ ಮಧ್ಯದಲ್ಲಿ ಒಂದು ಗ್ರೀನ್ ಬೀಡನ್ನು ಹಾಕ್ಕೋಬೇಕು. ನೆಕ್ಸ್ಟ್ ಪಾರ್ಟಲ್ಲಿ ಮುಂದೆ ಯಾವ ರೀತಿಯಾಗಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.